ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಇಂದಿನ ಮುಖ್ಯಾಂಶಗಳು: ಯಾವುದೇ ಕಾರಣಕ್ಕೆ ಒಳ ಮೀಸಲಾತಿ ಜಾರಿಗೆ ತರಬೇಡಿ, ವಿಷ್ಣುವರ್ಧನ್ ವಾಲ್ದೊಡ್ಡಿ. 21ರಿಂದ 89ನೇ ಮಹಾಶಿವರಾತ್ರಿ ಮಹೋತ್ಸವ ಹಾಗೂ ಜೀವನೋತ್ಸವ ಪ್ರವಚನ ಕಾರ್ಯಕ್ರಮ. ಬೇಕೆ ಪ್ರತಿಮಾ ಬೆಹೆಂಜಿ. ಜಿಲ್ಲೆಯನ್ನು ಗುಡಿಸಲು ಮುಕ್ತ ಮಾಡುವುದೇ ನಮ್ಮ ಗುರಿ, ಸಂಸದ ಸಾಗರ್ ಖಂಡ್ರೆ. ಹಾಗೂ ಸನಾತನ ಧರ್ಮ ಆಚರಣೆ ಸಂಪ್ರದಾಯಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮಹಾಕುಂಭಮೇಳ. ಪ್ರಭು ಚವ್ಹಾಣ್. ರಾಜ್ಯದಂತೆ ವಿವಿಧ ಸಂಘಟನೆಗಳು ಒಳ ಮೀಸಲಾತಿ ಪರವಾಗಿ ಸದಾಶಿವ ಆಯೋಗ ವರದಿ ಜಾರಿಗೆ ತರಬೇಕೆಂದು ಹೋರಾಟ ನಡೆಸುತ್ತಿದ್ದಾರೆ. ಆದರೆ ಈ ವರದಿ ಜಾರಿಗೆ ತಡೆಕೊಡುವ ಕರ್ನಾಟಕ ಭೀಮಸೇನೆ ರಾಜ್ಯ ಕಾರ್ಯದರ್ಶಿ ವಿಷ್ಣುವರ್ಧನ್ ವಾಲ್ದೊಡ್ಡಿ ಹೇಳಿದರು. ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಒಳ ಮೀಸಲಾತಿ ಜಾರಿಗೆ ತರುವುದರಿಂದ ಪರಿಶಿಷ್ಟ ಜನಾಂಗದವರ ಮೇಲೆ ಆಗುವ ಪರಿಣಾಮ ಮಾರಕವಾಗಿರುತ್ತದೆ. ಪರಿಶಿಷ್ಟ ಬಡ ಸಮುದಾಯದ ಜನರ ಗಮನಕ್ಕೆ ತರದೆ ಕೆಲ ಮುಖಂಡರುಗಳು ಅವರ ಸ್ವಾರ್ಥಕ್ಕಾಗಿ ಈ ರೀತಿ ಹೋರಾಟ ಮಾಡಿ ಬಡವರ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದರು. ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರವೆರಡು ಒಂದು ನಾಣ್ಯದ ಎರಡು ಮುಖಗಳು. ಪರಿಶಿಷ್ಟ ಜಾತಿ ಒಳಗಡೆ ವಿಷ ಬೀಜ ಬಿತ್ತು ಹುನ್ನಾರ ನಡೆಸುತ್ತಿದ್ದಾರೆ. ಪರಿಶಿಷ್ಟ ಜನಾಂಗದವರಿಗೆ ಒಳ ಮೀಸಲಾತಿ ಅವಶ್ಯಕತೆ ಇಲ್ಲ. ಎಜೆ ಸದಾಶಿವ ಆಯೋಗ ವರದಿ ಸಾರ್ವಜನಿಕ ಮುಟ್ಟಿಸಬೇಕು ಹಾಗೂ ಯಾವುದೇ ಕಾರಣಕ್ಕೂ ಈ ವರದಿ ಜಾರಿಗೆ ತರಬಾರದು. ಒಂದು ವೇಳೆಗೆ ಜಾರಿಗೆ ತಂದರೆ ಪರಿಶಿಷ್ಟ ಜಾತಿ ಉಪಜಾತಿ ಎಲ್ಲ ಸಮುದಾಯದವರು ಬೆಂಬಲ ಪಡೆದು ಕರ್ನಾಟಕ ಭೀಮಸೇನ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ನಡೆಸುವುದಾಗಿ ಎಂದು ಎಚ್ಚರಿಸಿದರು. ಒಳ ಮೀಸಲಾತಿ ಆಕ್ಚುಲಿ ನನ್ನ ಪ್ರಕಾರ ಅದು ಸಂವಿಧಾನಿಕವಾದಂಥ ಪದನೇ ಅಲ್ಲ ಅನಿಸ್ತದೆ. ಯಾಕಪ್ಪ ಅಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಒಳ ಮೀಸಲಾತಿ ಅಂತ ಹೇಳ್ಬಿಟ್ಟು ಪರಿಶಿಷ್ಟ ಜಾತಿ ಒಳಗಡೆ, ಪರಿಶಿಷ್ಟ ಪಂಗಡದೊಳಗಡೆ ಉಪಜಾತಿಗಳಲ್ಲಿ ಜಗಳ ಹಚ್ಚುವಂತ ಕೆಲಸ ನಡೀತಾ ಇದೆ. ಇವತ್ತು ನಾನು ಯಾಕೆ ತಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಒಂದು ವೇಳೆ ನಾವು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ, ಮುಂದೆ ಬರ್ತಕ್ಕಂಥ ಪೀಳಿಗೆಗಳಿಗೆ ಒಂದು ಭವಿಷ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡೋ ಹೊತ್ತಿಗೆ ಈ ಮೀಸಲಾತಿ ಯಾಕೆ ಕೊಟ್ಟಿದ್ರು ಅಂತಂದ್ರೆ, ಅವರು ಕೂಡ ಮೇಲೆ ಬರಲಿ, ಎಲ್ಲರಿಗೂ ಸಮಾನತೆ ಸಿಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಮೀಸಲಾತಿ ನೀಡಿದ್ರು. ಆದರೆ ಇವತ್ತಿನ ಆಳುವ ಸರ್ಕಾರಗಳು, ಬಿಜೆಪಿ ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಈ ಒಳ ಮೀಸಲಾತಿ ಎನ್ನುವ ಒಂದು ವಿಷಬೀಜ ಬಿತ್ತಿ ಇವತ್ತು ಎಲ್ಲಾ ಸಮುದಾಯದಾಗಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದಿಯರಿಗೆ, ಎಲ್ಲಾ ಪರಿಶಿಷ್ಟ ಜನಾಂಗದಾಗಿರ್ತಕ್ಕಂಥ ಉಪಜಾತಿಗಳು, ಹೊಲೆ ಆಗಿರ್ಬೋದು, ಮಾದಿಗ ಆಗಿರ್ಬೋದು, ಲಂಬಾಣಿ ಆಗಿರ್ಬೋದು, ಕೊರವ ಆಗಿರ್ಬೋದು, ಕೊಡಚಾಗಿರ್ಬೋದು ಮತ್ತು 108 ಜಾತಿಗಳೆಲ್ಲ ನಾವು ಅಣ್ಣ ತಮ್ಮಂದಿರ ತರ ಇದ್ದೀವಿ. ಆದ್ರೆ ಇವತ್ತು ಈ ಒಳ ಮೀಸಲಾತಿ ಬಂದ ಮೇಲೆ ನಮಗೆ 3% ಕೊಡ್ರಿ, ನಮಗೆ 4% ಕೊಡ್ರಿ, ನಮಗೆ 5% ಕೊಡ್ರಿ, ಈ ಪರ್ಸೆಂಟೇಜ್ ಮಾಡಿ 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 ಇವತ್ತೇ ಒಳಗಡೆ ಅಣ್ಣ ತಮ್ಮಂದಿರ ತರ ನಾವು ಇದ್ದಿರೋರನ್ನ ಜಗಳ ಹಚ್ಚಿ ಏನು ಒಡೆದಾಡುವ ನೀತಿಯನ್ನು ಮಾಡ್ತಾ ಇದ್ದೇವೆ ಸರ್ಕಾರ. ಅದಕ್ಕೆ ಇವತ್ತು ನಾವು ಖಂಡಿಸ್ತಾ ಇದ್ದೀವಿ. ನಾವು ನೋಡ್ತಾ ಇದೀವಿ ಸರ್, ಇಡೀ ರಾಜ್ಯಾದ್ಯಂತ ಕೆಲವು ರಾಜಕೀಯ ನಾಯಕರುಗಳು ಬಿಜೆಪಿ ಸರ್ಕಾರದಾಗಿದ್ದಾಗ ಕಾಂಗ್ರೆಸ್ ಅವರು ಒಂದು ಘೋಷಣೆ ಮಾಡ್ತಾರೆ, ನಾವು ಅಧಿಕಾರಕ್ಕೆ ಬಂದ ಮೇಲೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ. ಅದೇ ಕಾಂಗ್ರೆಸ್ ಸರ್ಕಾರ ಇವಾಗ ಅಧಿಕಾರಕ್ಕಿದೆ, ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಅವರು ಹೇಳ್ತಾರೆ, ನಾವು ಅಧಿಕಾರಕ್ಕೆ ಬಂದ್ರೆ ಒಳ ಮೀಸಲಾತಿ ಜಾರಿಗೆ ಮಾಡ್ತೇವೆ. ಈ ಒಳ ಮೀಸಲಾತಿ ಅನ್ನೋ ಪದನೇ ಬಳಸಬಾರ್ದು ಇವರು. ಇವತ್ತು ನೋಡ್ರಿ ಸರ್, ಎಲ್ಲಾ ಸಮುದಾಯದವರಿಗೆ ಮೀಸಲಾತಿ ಸಿಗ್ತಾ ಇದೆ. ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಮಕ್ಕಳು, ಅವ್ರ ವಿದ್ಯಾರ್ಥಿಗಳು, ಅವ್ರು ಓದ್ಬಿಟ್ಟು ಇಂಜಿನಿಯರ್ ಆಗ್ತಾ ಇದಾರೆ, ಡಾಕ್ಟರ್ ಆಗ್ತಾ ಇದಾರೆ, IAS IPS ಆಗ್ತಾ ಇದಾರೆ. ಇವತ್ತು ನೀವು ಯಾಕೆ ಡಿವೈಡ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ನಮ್ಮ ಪ್ರಶ್ನೆ ಸರ್. ಡಿವೈಡ್ ಮಾಡಿ ನಾವು ಬಹುಜನರಾಗಿರ್ತಕ್ಕಂಥವ್ರನ್ನ ಬಲಹೀನ ಮಾಡ್ಬೇಕಂತ ಹೇಳಿ ಇದ್ದಿರ್ತಕ್ಕಂಥ ಉದ್ದೇಶನೇ ಈ ರಾಜಕೀಯ ಷಡ್ಯಂತ್ರ ಸರ್. ಇಷ್ಟು ದಿವಸ ಆದ್ಮೇಲೆ ನಾವು ಯಾಕೆ ಒಳ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಹೇಳು ಇನ್ನು ಕೆಲವರು ನನ್ನ ಅಣ್ಣತಮ್ಮಂದಿರು ಕೇಳ್ತಾರೆ. ನಾನು ಮೊದಲೇ ಕರ್ನಾಟಕ ಭೀಮಸೇನೆಗಿಂತ ಮುಂಚೆ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ಜೊತೆಗೆ ವಿಭಾಗೀಯ ಅಧ್ಯಕ್ಷ ಆಗಿದ್ದೆ. ಅಕ್ಟೋಬರ್ 3, 2022 ಇದು ತಮ್ಮ ಮುಖಾಂತರ ತೋರಿಸ್ಬೇಕು ಜನರಿಗೆ ಅಂತ ಹೇಳಿ ತಗೊಂಡು ಬಂದಿರೋದು. ನಾನು 3 ವರ್ಷದ ಹಿಂದಗಡೆನೆ ಒಳ ಮೀಸಲಾತಿ ವಿರೋಧ ಮಾಡಿದೆ ಸರ್. ವಿರೋಧ ಮಾಡಿರ್ತಕ್ಕಂಥ ಕಾರಣ ಇದ್ರ ಒಳಗಡೆ ಇದೆ. ತಮಗಿದ್ರ ಕಾಪಿನೂ ಕೊಡ್ತೀನಿ ನಾನು. ಏನಪ್ಪಾ ಅಂದ್ರೆ, ಎಜೆ ಸದಾಶಿವ ಆಯೋಗ ವರದಿ ಜಾರಿಗೆ ತರಬಾರದು ಅಂತ ಹೇಳಿ ಮನವಿ ಮಾಡಿದ್ವಿ. ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ವಿವಿಧ ಸಂಘಟನೆಗಳು ಎಜೆ ಸದಾಶಿವ ಆಯೋಗ ವರದಿ ಜಾರಿಗೆ ತರಬಾರದೆಂದು ನಮ್ಮ ಮನವಿ. ಇನ್ನು ಕೆಲವು ಸಂಘಟನೆಯವರು ಜಾರಿಗೆ ತರಬೇಕೆಂದು ಹೋರಾಟ ನಡೆಸುತ್ತಿದ್ದಾರೆ. ಆದರೆ ಸದರಿ ವರದಿ ಜಾರಿಗೆ ತರುವುದರಿಂದ ಪರಿಶಿಷ್ಟ ಜನಾಂಗದವರ ಮೇಲೆ ಆಗುವ ಪರಿಣಾಮ ಕುರಿತು ಬಡ ಸಮುದಾಯದವರ ಜನರ ಗಮನಕ್ಕೆ ತರದೆ ಕೆಲ ಮುಖಂಡರುಗಳು ಅವರ ರಾಜಕೀಯ ಸ್ವಾರ್ಥಕ್ಕಾಗಿ ಈ ರೀತಿ ಹೋರಾಟ ಮಾಡಿ ಬಡ ಜನರಿಗೆ, ಜನಾಂಗದವರಿಗೆ ದಾರಿ ತಪ್ಪಿಸುತ್ತಿದ್ದಾರೆ.
ಆದ್ದರಿಂದ ತಮ್ಮಲ್ಲಿ ವಿನಂತಿಸುವುದೇನೆಂದರೆ ಪರಿಶಿಷ್ಟ ಜನಾಂಗದವರಿಗೆ ಒಳ ಮೀಸಲಾತಿ ಅವಶ್ಯಕತೆ ಇಲ್ಲ. ಸದಾಶಿವ ಆಯೋಗ ವರದಿ ಸಾರ್ವಜನಿಕರಿಗೆ ಮುಟ್ಟಿಸಬೇಕು ಹಾಗೂ ಯಾವುದೇ ಕಾರಣಕ್ಕೆ ಸದಾಶಿವ ವರದಿ ಜಾರಿಗೆ ತರಬಾರದೆಂದು ನಮ್ಮ ಅಂಬೇಡ್ಕರ್ ಸೇನೆ ವತಿಯಿಂದ ತಮ್ಮಲ್ಲಿ ಕಳಕಳಿಯ ವಿನಂತಿ. ಒಂದು ವೇಳೆ ಜಾರಿಗೆ ತಂದರೆ ಅಂಬೇಡ್ಕರ್ ಸೇನೆ ವತಿಯಿಂದ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ನಡೆಸುವುದು ಅನಿವಾರ್ಯ ಎಂದು ತಿಳಿಸಲು ವಿಷಾದಿಸುತ್ತೇನೆ ಅಂತ ಹೇಳಿ ಅಕ್ಟೋಬರ್ 3, 2022 ಕೊಟ್ಟಿದ್ದೀನಿ ಸರ್. ಇದು ಇಷ್ಟು ದಿವಸ ಇರಲಾರ್ದು ಮತ್ತೆ ಚರ್ಚೆಗೆ ಕಾರಣ ಆಯ್ತಂದ್ರ ಮೊನ್ನೆ ನಮ್ಮ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಿಂದನೇ ಗೆದ್ದಿ ಮಂತ್ರಿಗಳಾಗಿ ಇವಾಗ ಮಾಜಿ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಆಂಜನೇಯ ಸಾಹೇಬ್ರು ಹೇಳ್ತಾರೆ, ಬೀದರ್ ಕಲಬುರಗಿಯಲ್ಲಿ SC ಬಲಗೈ ಸಮುದಾಯದಲ್ಲಿ ಇರ್ತಕ್ಕಂಥ ಪ್ರತ್ಯೇಕವಾದವರು ಹೊಲೆಯ ಸಮುದಾಯದವರು ಬಹಳ ಮುಂದುವರೆದಿದ್ದಾರೆ, ಅವರನ್ನ ಈ ರಿಸರ್ವೇಶನ್ ಇಂದನೇ ಕೈ ಬಿಡಬೇಕಂತ ಹೇಳ್ತಾರೆ. ಸರ್, ತಮ್ಮ ರಾಜಕೀಯ ಬೆಳೆ ಬೆಳೆಸ್ಕೊಳ್ಳೋ ಸಲುವಾಗಿ ಇವ್ರು ಬಡ ಮಕ್ಕಳಿಗೆ ಬಡ ಸಮುದಾಯಕ್ಕೆ ಕತ್ತಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಸರ್. ನಾಚಿಕೆ ಆಗ್ಬೇಕು ಅವ್ರಿಗೆ ಈ ತರ ಹೇಳಿಕೆ ಕೊಡ್ಲಾಕ. ಆಕ್ಚುಲಿ ಸರ್ SC ಸಮುದಾಯದಿಂದ ಗೆದ್ದೋದವರಿಗೆಲ್ಲ ಕಾಂಗ್ರೆಸ್ ಸರ್ಕಾರ ಇರಲಿ ಬಿಜೆಪಿ ಸರ್ಕಾರ ಇರಲಿ ತಪ್ಪು ಮಾಡಿದಾರೆ ಅಂತ ಹೇಳಿದ್ವಿ ಸರ್. ಒಳ್ಳೆ ಕೆಲಸ ಮಾಡಿದಾಗ ಅದಕ್ಕೆ ನಾವು ಶ್ಲಾಘನೆ ವ್ಯಕ್ತಪಡಿಸಿದೀವಿ, ಅಭಿನಂದನೆಗಳು ಸಲ್ಲಿಸಿದೀವಿ. ಆದ್ರೆ ಇವತ್ತೇನು ಒಳ ಮೀಸಲಾತಿ ಅಂತ ಹೇಳ್ಬಿಟ್ಟು ನಾವು ಅಣ್ಣ ತಮ್ಮ ಇದ್ದಿರ್ತಕ್ಕಂಥ 108 ಉಪಜಾತಿಗಳಿಗೆ ಇವತ್ತು ಜಗಳ ಹಚ್ಚಂತ ಕೆಲಸ ಮಾಡಿದ್ದಾರೆ ಸರ್. ನಾವಿವತ್ತು ಮಾಧ್ಯಮ ಮುಖಾಂತರ ಸ್ಪೆಷಲಿ ನಮ್ಮ ಇಡೀ ಕರ್ನಾಟಕದ ಜನತೆ ಮನವಿ ಮಾಡ್ತೀನಿ, ಒಂದು ವೇಳೆ ಇವತ್ತು ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳ ಭವಿಷ್ಯ ನಾವೇ ಕತ್ತಿಸ್ಕೊಂಡಂಗೆ ಆಗ್ತಾ ಇದೆ ಸರ್. ದಯವಿಟ್ಟು ಇದರ ಬಗ್ಗೆ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು. ಇವತ್ತು ನೋಡ್ರಿ ಅವರು ಸಣ್ಣ ಸಣ್ಣ ಹೋರಾಟ ಅಂತ ಹೇಳಿ ಮಾಡ್ಕೊಂಡ್ಬಿಟ್ಟು ಇವತ್ತು ಸುಮಾರು ಒಂದು 30 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಇವತ್ತು ಬಂದ್ಬಿಟ್ಟು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು. ಅವ್ರು ಮುಂದುವರೆದ ಯಾರು ಮುಂದುವರೆದಿದ್ದಾರೆ ಸರ್? ಒಂದೆರಡು ಕುಟುಂಬ ಮುಂದುವರೆದ್ರೆ ಸಮಾಜ ಮುಂದುವರೆದಂಗ. ಇವತ್ತು ಒಳ ಮೀಸಲಾತಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಸ್ವತಂತ್ರ ಭಾರತಕ್ಕಿಂತ ಮುಂಚೆ ಹಿಡ್ಕೊಂಡು ಇಲ್ಲಿವರೆಗೂ ಎಲ್ಲಕ್ಕಿಂತ ಜ್ಞಾನಿಯಾಗಿರ್ತಕ್ಕಂಥವ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರು ಸಂವಿಧಾನ ಮಾಡೋ ಹೊತ್ತಿನಾಗೆ ಒಳ ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಿದ್ರು. ಈ ಸಮುದಾಯಕ್ಕೆ ಇಷ್ಟು, ಈ ಸಮುದಾಯಕ್ಕೆ ಇಷ್ಟು ಅಂತ ಹೇಳಿ ಎಲ್ಲಾ ಸಮುದಾಯದವರು ಒಂದು ಕಡೆ ಸೇರಿಸಿ ಬಹುಸಂಖ್ಯಾತರವಾಗಿ ಎಲ್ಲರಿಗೂ ಸಮಾನತೆ ಕಡೆ ತರಬೇಕಂತ ಹೇಳಿ ಮೀಸಲಾತಿ ನೀಡಿದ್ರು. ಅದು ಕೂಡ ಇವತ್ತು ದುರ್ಬಳಕೆ ಆಗ್ತಾ ಇದೆ. ಇವತ್ತು ಜಿಲ್ಲೆಯಲ್ಲೇ ನೋಡ್ತಾ ಇರ್ಬೋದು, ಸುಳ್ಳು ಜಾತಿ ಸರ್ಟಿಫಿಕೇಟ್ ತಗೊಂಡ್ಬಿಟ್ಟು ರಾಜಕೀಯ ಮಾಡ್ತಾ ಇದ್ದಾರೆ. ರಾಜಕೀಯ ಬಿಟ್ಟು ಕಾಂಟ್ರಾಕ್ಟರ್ಸ್ ಆಗಿದ್ದಾರೆ. ಒಂದೊಂದು ಹೆಸರು ತಗೊಂಡಿದ್ರೆ ಅದು ವೈಯಕ್ತಿಕ ಆದಂಗ ಆಗುತ್ತೆ ಸರ್. ಆಲ್ರೆಡಿ ಅದು ಹೇರಿಂಗ್ ನಮ್ಮ ಜಿಲ್ಲಾಧಿಕಾರಿ ಅವ್ರ ಹತ್ರ ಹೇರಿಂಗ್ ನಡೀತಾ ಇದೆ ಎಲ್ಲರದ್ದು. ಏನೋ ಒಬ್ಬಿಬ್ರು ವೈಯಕ್ತಿಕ ಮಾಡಿದ್ರೆ ಓಕೆ, ಇಡೀ ಸಮುದಾಯಕ್ಕೆ ಅವ್ರು ಕೈ ಬಿಡ್ರಿ ಅಂತ ಹೇಳ್ತಾರೆ ಅಂತಂದ್ರೆ ಆಕ್ಚುಲಿ ಅದು ನಾಚಿಕೆ ಗಿಡಿದ ಸಂಗತಿ ಸರ್. ಇವತ್ತು ಸರ್ಕಾರ ಯಾವುದೇ ಇರಲಿ ತಪ್ಪು ಮಾತಾಡಿದಾಗ ನಾವು ಅದಕ್ಕೆ ವಿರೋಧ ಮಾಡಿದ್ವಿ, ವಿರೋಧ ಮಾಡ್ತಾನೆ ಇರ್ತೀವಿ. ಇವತ್ತು ನಮ್ಮ ಮುಖಾಂತರ ಮತ್ತೊಂದ್ಸಾರಿ ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ, ಆದಷ್ಟು ಬೇಗ ನಾವು ಆಲ್ರೆಡಿ ತೀರ್ಮಾನ ಮಾಡಿದ್ದೀವಿ. ಉಪಜಾತಿಗಳಿರತಕ್ಕಂಥ ಪ್ರತಿಯೊಂದು ಸಮುದಾಯದವ್ರಿಗೆ ಸರ್ ಆಲ್ರೆಡಿ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಪ್ರತಿಯೊಂದು ಸಮುದಾಯದ ನಾಯಕರೊಂದಿಗೆ ಚರ್ಚೆ ಮಾಡಿ ಇದೇ ಬರುವ 23ನೇ ತಾರೀಕಂದು ಒಂದು ಸಭೆ ಕರೀತಿದ್ದೀವಿ. ಆ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದೀವಿ ಸರ್. ಏನು ನಾವು ಹೋರಾಟ ಮಾಡಬೇಕಾ ಅಥವಾ ಕಾನೂನಿನ ರೀತಿ ಹೋರಾಟ ಮಾಡಬೇಕಾ? ಇವಾಗ ನೋಡಿ, ಪ್ರತಿಯೊಂದು ಬೀದಿಗಳಿಗೆ ಹೋರಾಟ ಮಾಡಿದ್ರೆ ನ್ಯಾಯ ಸಿಗೋದಿಲ್ಲ ಸರ್. ಸರ್ಕಾರ ನೋಡಿ ಇವತ್ತು ದಲಿತರ ಪರವಾಗಿ ಇರುತ್ತೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲಾ ಸಮುದಾಯದವರು ಸೇರಿ ವೋಟ್ ಮಾಡಿ ಇವತ್ತು ಸರ್ಕಾರ ಅಧಿಕಾರ ತಂದ ಮೇಲೆ ಇವತ್ತು ಅವ್ರು ಕೂತಂದ್ರೆ ಬುದ್ಧಿ ತೋರಿಸ್ತಾರಂತಂದ್ರೆ ಅದಕ್ಕೆ ಮತ್ತೊಂದ್ಸಾರಿ ಎಲ್ಲ ನಮ್ಮ ಭೀಮಾರ್ತಿಯವರಾಗಿರ್ಬೋದು, ನಮ್ಮ ಕನ್ನಡ ಪರ ಸಂಘಟನೆಯವರಾಗಿರ್ಬೋದು, ಇದು ಒಳ ಮೀಸಲಾತಿ ಅನ್ನೋ ಶಬ್ದನೇ ಕೈ ಬಿಡಬೇಕು. ಮತ್ತೆ ಇದು ಎಜೆ ಸದಾಶಿವ ಆಯೋಗ ಆಗಿರ್ಬೋದು, ಈ ಒಳ ಮೀಸಲಾತಿ ಅನ್ನೋ ಟಾಪಿಕ್ ಎಲ್ಲೂ ಚರ್ಚೆ ಮಾಡಲಾರ್ದಂಗೆ ಸರ್ಕಾರ ಇದಕ್ಕೆ ಯಾವುದೇ ಒಂದು ಸ್ಪಂದನೆ ನೀಡಬಾರ್ದು ಅಂತ ಹೇಳಿ ನಾನು ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಒಂದು ವೇಳೆ ಅವರು ತಮ್ಮದೇ ಆದಂಥ ಒಂದು ಕೃತ್ಯ ಮಾಡ್ತಾ ಇದ್ರೆ ನಾವು ಕೂಡ 23ನೇ ತಾರೀಕಿಗೆ ಮೀಟಿಂಗ್ ಕರೆದಿದ್ದೀವಿ. ಲಂಬಾಣಿಯ ನಾಯಕರು ಬರ್ತಿದ್ದಾರೆ, ಕೊರವ ಸಮಯದವರು ಬರ್ತಿದ್ದಾರೆ, ಮಾದಿಗದವರು ಬರ್ತಿದ್ದಾರೆ, ಹೊಲೆಯ ಸಮುದಾಯದವರು ಬರ್ತಿದ್ದಾರೆ. ಪ್ರತಿಯೊಂದು ಸಮುದಾಯ ನಮ್ಮ ಸೆಟಲ್ ಕಾಸ್ಟಲ್ಲಿ ಯಾರ್ಯಾರಿದ್ದಾರೋ ಪ್ರತಿಯೊಬ್ಬರಿಗೂ ಕರ್ಕೊಂಡು ಅಪ್ರೋಚ್ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ದೊಡ್ಡ ಪ್ರಮಾಣದ ಹೋರಾಟ ಬೀದರ್ ಜಿಲ್ಲೆಯಿಂದಲೇ ಸ್ಟಾರ್ಟ್ ಮಾಡ್ತೀವಿ ಸರ್. ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಹರಡುತ್ತೆ. ಅದು ಮುಂದೆ ಹರಡುತ್ತನ್ನ ನಮ್ಮ ಕರ್ನಾಟಕ ಭೀಮಸೇನೆ ವತಿಯಿಂದ ಮಾಡ್ತೀವಿ ಅಂತ ಹೇಳಿ ತಮ್ಮನ್ನ ತಿಳಿಸ್ತೀನಿ. ಮತ್ತು ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಸರ್. ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಒಳ ಮೀಸಲಾತಿ ಅನ್ನೋ ಪದನೇ ಸರ್ಕಾರ ಕೈ ಬಿಡಬೇಕು. ಯಾಕಂತಂದ್ರೆ ಇದು ಒಂದು ಮನೆ ಜಗಳ ಮನೆ ಒಳಗೆ ಹಚ್ಚಿ ಇವತ್ತು ಮನೆ ಉರಿ ಹಚ್ಚಿ ಕೈ ಕಾಸ್ಕೊಂಬಂತ ಕೆಲಸ ಮಾಡ್ತಾ ಇದೆ ಸರ್ಕಾರ. ನಾವು ದಲಿತರ ಮೇಲೆ
ಮಾದಿಗರಾಗಿರ್ಬೋದು, ಹೊಲೆಯರಾಗಿರ್ಬೋದು, ಲಂಬಾಣಿ ಆಗಿರ್ಬೋದು, ಕರೆಯರಾಗಿರ್ಬೋದು, ಪ್ರತಿಯೊಂದು ಉಪಜಾತಿಗಳು ಎಲ್ಲ ನಾವು ಅಣ್ಣ ತಮ್ಮದರಿದ್ದಂಗೆ ಇರ್ತೀವಿ. ಮುಂದೂ ಇರ್ಲಕ್ಕೆ ಅವಕಾಶ ಮಾಡ್ಲಾಕ್ ಬಿಡ್ರಿ. ತಮ್ಮ ರಾಜಕೀಯ ಬೆಳೆ ಬೆಳೆಸ್ಕೊಳ್ಳೋ ಸಲುವಾಗಿ ನಮ್ಮಲ್ಲಿ ಜಗಳ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಆಸ್ಪದ ಕೊಡಲ್ಲ. ಮುಂದೆ ಬೀದರ್ ಜಿಲ್ಲೆಯಿಂದ ಬೆಂಗಳೂರುವರೆಗೆ ಉಗ್ರವಾದ ಹೋರಾಟ ಪ್ರಾರಂಭವಾಗುತ್ತದೆ ಸರ್. ಎಲ್ಲರಿಗೂ ಧನ್ಯವಾದಗಳು ಸರ್. ಫೆಬ್ರವರಿ 21ರಿಂದ 23ರವರೆಗೆ ಮಹಾಶಿವರಾತ್ರಿ ಮಹೋತ್ಸವ ಹಾಗೂ ಬ್ರಹ್ಮಕುಮಾರೀಸ್ ಪ್ರಧಾನ ಕೇಂದ್ರ ಮೌಂಟ್ ಅಬುದ ಅಂತಾರಾಷ್ಟ್ರೀಯ ಪೇಂಡ್ರಾಯ್ ಪ್ರವಚನಕರಾದ ರಾಜಯೋಗಿ BK ಶಕ್ತಿರಾಜ್ ಭಾಯ್ಜಿ ಅವರಿಂದ ಪ್ರವಚನ ಕಾರ್ಯಕ್ರಮ ಜರುಗಲಿದೆ ಎಂದು ಬ್ರಹ್ಮಕುಮಾರೀಸ್ ರಾಜಯೋಗಿ ಕೇಂದ್ರ ಪಾವನಧಾಮ ಸಂಚಾಲಕಿ BK ಪ್ರತಿಮಾ ಬಹನ್ಜಿ ತಿಳಿಸಿದರು. ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ರಾಜಯೋಗ ಕೇಂದ್ರ ಪಾವನಧಾಮ JP ನಗರ್ ಬೀದರ್ ವತಿಯಿಂದ ಈ ಬೀದರ್ ಪಟ್ಟಣದಲ್ಲಿ ಪ್ರಪ್ರಥಮ ಬಾರಿಗೆ ಬಹುದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. 89ನೇ ಮಹಾಶಿವರಾತ್ರಿಯ ನಿಮಿತ್ತ ಈ ಒಂದು ಜೀವನೋತ್ಸವ ಉಪನ್ಯಾಸ ಮಾಲೆಯನ್ನು ಇದೇ ತಿಂಗಳ ಫೆಬ್ರವರಿ 21, 22, 23ನೇ ತಾರೀಕಿನಂದು ಸಾಯಂಕಾಲ 5 ಗಂಟೆಯಿಂದ ಈ ಒಂದು ಸಾಯಿ ಆದರ್ಶ ಸ್ಕೂಲ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ನಿಮಿತ್ತ ನಮ್ಮೆಲ್ಲರ ಮಧ್ಯೆ ರಾಜಯೋಗಿ ಡಾಕ್ಟರ್ ಶಕ್ತಿರಾಜ್ ಅಣ್ಣನವರು ಮೌಂಟ್ ಅಬುನಿಂದ ಆಗಮಿಸ್ತಾ ಇದ್ದಾರೆ. ಈ ಶಕ್ತಿರಾಜ್ ಅಣ್ಣವರು ಅಂತಾರಾಷ್ಟ್ರೀಯ ಪ್ರೇರಣಾದಾಯಿ ಪ್ರವಚನಕಾರರಾಗಿದ್ದಾರೆ, ಮೆಡಿಟೇಷನ್ ಟ್ರೈನರ್ ಆಗಿದ್ದಾರೆ. ನಮ್ಮ ಈ ಮಂತ್ರಿಮಂಡಲದಲ್ಲಿ ಅನೇಕ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ಅನೇಕ ಮಂತ್ರಿಗಳಿಗೆ ಅವರು ಮೆಡಿಟೇಷನ್ ಟ್ರೈನಿಂಗ್ ಕೂಡ ನೀಡಿದ್ದಾರೆ. ಜೊತೆಗೆ ಅವರಿಗೆ ಆನರರಿ ಡಾಕ್ಟರೇಟ್ ಅವಾರ್ಡ್ ಕೂಡ ದೊರಕಿದೆ. ಇದ್ರ ಜೊತೆಗೆ ನಮ್ಮ ಭಾರತೀಯ ಕ್ರಿಕೆಟ್ ಟೀಮಿನ ಕ್ರೀಡಾಪಟುಗಳಿಗೂ ಕೂಡ IPL ಟೀಮ್ನ ಕ್ರೀಡಾಪಟುಗಳಿಗೂ ಕೂಡ ಅವರು ಮೆಡಿಟೇಷನ್ ಟ್ರೈನಿಂಗ್ ಅನ್ನ ನೀಡ್ತಾ ಬಂದಿದ್ದಾರೆ. 2 ಬಾರಿ ಅವರು ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡಿದ್ದಾರೆ ಡಾಕ್ಟರ್ ಶಕ್ತಿರಾಜ್ ಭಾಯಿ ಅವರು. ಜೊತೆಗೆ ಅವರಿಗೆ ಸೂರ್ಯಭೂಷಣ ರಾಷ್ಟ್ರೀಯ ಪುರಸ್ಕಾರವೂ ಕೂಡ ದೊರೆತಿದೆ 2023ರಲ್ಲಿ. ಅವರು ಯೂತ್ ಐಕಾನ್ ಈ ಪ್ರಶಸ್ತಿಯನ್ನ ಕೂಡ ಪಡೆದಿದ್ದಾರೆ. ಅನೇಕ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ, ಉದಾಹರಣೆ ಇನ್ಫೋಸಿಸ್ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಇಂಡಿಯನ್ ರೈಲ್ವೇಸ್ನಲ್ಲೂ ಕೂಡ ಇವರಿಗೆ ತರಬೇತಿಗೋಸ್ಕರ ಅನೇಕ ಬಾರಿ ಇವರಿಗೆ ಆಹ್ವಾನವನ್ನು ನೀಡ್ತಾರೆ. ಅಂಥ ವಿಶೇಷ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ಉಪನ್ಯಾಸಕರಾದಂತಹ ಡಾಕ್ಟರ್ ಬ್ರಹ್ಮಕುಮಾರ್ ಶಕ್ತಿರಾಜ್ ಅಣ್ಣವರು ನಮ್ಮೆಲ್ಲರ ಮಧ್ಯೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಈ 3 ದಿನದ ಕಾರ್ಯಕ್ರಮದಲ್ಲಿ ಸಾಯಂಕಾಲ ಪ್ರತಿನಿತ್ಯ ಅದರ ಮಧ್ಯೆ ನಾವು 5 ಗಂಟೆಯಿಂದ 6 ಗಂಟೆವರೆಗೆ ಸಂಗೀತ ಸಂಜೆಯನ್ನು ಕೂಡ ಆಯೋಜಿಸಲಾಗಿದೆ. ಇದಕ್ಕೋಸ್ಕರ ಖ್ಯಾತ ಶಾಸ್ತ್ರೀಯ ಸಂಗೀತಗಾರರಾದಂತಹ ಓಂಕಾರ ಭಾಯಿಯವರು ನಾಸಿಕಿಂದ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಇವರು ಉಪನ್ಯಾಸ ಮಾಲೆ 21, 22, 23 ಸಾಯಂಕಾಲ 6ರಿಂದ 8 ಗಂಟೆವರೆಗೆ ಆ ಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದೆ. ಅದಕ್ಕಿಂತ ಮುಂಚೆ ಮಹಾಶಿವರಾತ್ರಿಯ ನಿಮಿತ್ತ ನಮ್ಮ ಪಾವನಧಾಮ ರಾಜಯೋಗ ಕೇಂದ್ರದಿಂದ 12 ಶಿವಲಿಂಗಗಳ ಶೋಭಾಯಾತ್ರೆಯು ಕೂಡ ಹೊರಡಲಿದೆ. 20ನೇ ತಾರೀಕು ಗುರುವಾರ ಸಾಯಂಕಾಲ 4 ಗಂಟೆಯಿಂದ ಇಡೀ ಬೀದರ್ ಪಟ್ಟಣದಲ್ಲಿ 12 ಜ್ಯೋತಿರ್ಲಿಂಗಗಳ ಶೋಭಾಯಾತ್ರೆ ಹೊರಡಲಿದೆ. ಅದರ ಮತ್ತೆ 21ನೇ ತಾರೀಕಿಗೆ ಬೆಳಿಗ್ಗೆ ಇಷ್ಟು ವಿಶೇಷ ಒಂದು ಖ್ಯಾತಿಯನ್ನು ಪಡೆದಂತ ಶಕ್ತಿರಾಜ್ ಅಣ್ಣವರು ಬರೋ ಕಾರಣ ಕೇವಲ ವೈದ್ಯರಿಗೋಸ್ಕರ ಒಂದು ಪ್ರಿನ್ಸ್ ಒಂದು ಹಾಸ್ಪಿಟಲ್ನಲ್ಲಿ ವಿಶೇಷವಾಗಿ ವೈದ್ಯರಿಗೋಸ್ಕರನೇ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಅದು 10 ಗಂಟೆಯಿಂದ 11:30ವರೆಗೂ ಹಾಸ್ಪಿಟಲ್ನಲ್ಲಿ ಇರುವಂತಹ ಸೆಮಿನಾರ್ ಹಾಲ್ನಲ್ಲಿ ಆಯೋಜಿಸಲಾಗಿದೆ. ಅದರ ನಂತರ ಮತ್ತೆ 22ನೇ ತಾರೀಕು ಶನಿವಾರ ಬೆಳಿಗ್ಗೆ ಕೇವಲ ಯುವಕರಿಗೋಸ್ಕರ 16 ವರ್ಷದಿಂದ 35 ವರ್ಷದ ಒಳಗಿನ ಯುವಕರಿಗೋಸ್ಕರ ಒಂದು ಪ್ರೇರಣಾದಾಯಿ ಒಂದು ವಕ್ತವ್ಯವನ್ನು ಕೂಡ ಅವರು ನೀಡಿದ್ದಾರೆ. ಅದು ಸಾಯಿ ಆದರ್ಶ ಸ್ಕೂಲ್ ಗ್ರೌಂಡ್ ನಲ್ಲಿ ಬೆಳಿಗ್ಗೆ 7ರಿಂದ 8:30ವರೆಗೆ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಸಾಕಷ್ಟು ಯುವಕರು ತಮ್ಮ ಹೆಸರನ್ನ ನಮಗೆ ನೋಂದಾಯಿಸಿದ್ದಾರೆ. ನಮ್ಮ ಹತ್ರ ಸುಮಾರು 2,500ರಿಂದ 3,000 ಯುವಕರು ಈ ಒಂದು ಉಪನ್ಯಾಸ ಮಾಲೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದು ಶಾಲಾ ಕಾಲೇಜಿನ ಉಪನ್ಯಾಸಕರು, ಪ್ರಾಂಶುಪಾಲರು ಜೊತೆಗೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ 23ನೇ ತಾರೀಕು ರವಿವಾರ ಬೆಳಿಗ್ಗೆ ಪಾವನಧಾಮ JP ನಗರ ರಾಜಯೋಗ ಕೇಂದ್ರದಲ್ಲಿ ಬೆಳಗ್ಗೆ ಈ ಮಹಾಶಿವರಾತ್ರಿ ನಿಮಿತ್ತ ಶಿವನ ಧ್ವಜಾರೋಹಣ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲೂ ಕೂಡ ಜಿಲ್ಲೆಯ ಕೆಲವು ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ.
ಹಾಗಾಗಿ ಡಾಕ್ಟರ್ BK ಶಕ್ತಿರಾಜ್ ಭಾಯ್ ಬರ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ಪಡೆದಂತಹ ಈ ಕಾರ್ಯಕ್ರಮಕ್ಕೆ ಬೀದರ್ ಪಟ್ಟಣದ ಎಲ್ಲ ಒಂದು ದೈವಿ ಸಹೋದರ ಸಹೋದರಿಯರು ಈ ಕಾರ್ಯಕ್ರಮದ ಸಂಪೂರ್ಣ ಲಾಭ ಪಡಿಬೇಕಂತ ನಾವು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ವತಿಯಿಂದ ನಾವೆಲ್ಲ ಸಹೋದರರು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತೇವೆ. तमेलरिಗೂ अनंत धन्यवादಗಳು. ओम सब बीदर निवासियों के लिए, सारी बीदर की जनता के लिए, जैसे अभी आपको आगे बताया वैसे डॉक्टर शक्तिराज भाई जो पहले इस ईश्वरीय विश्वविद्यालय से जुड़े हुए नहीं थे, परंतु बहुत सुंदर प्रेरणादायक उनके प्रवचन होते थे और वो प्रवचन की एक को 1-1 लाख रुपया फीस देने पर भी उनकी अपॉइंटमेंट नहीं मिलती थी प्रवचन के लिए। ऐसे देश विदेश में बहुत सुंदर उनके कार्यक्रम चलते थे। उनको ये ईश्वरीय विश्वविद्यालय का परिचय हुआ और संपूर्ण सेवा की भावना से उन्होंने अपने जीवन के अंदर ध्यान प्रक्रिया को प्रथम स्थान समझते हुए, क्योंकि ये ईश्वरीय विश्वविद्यालय राजयोग सिखाती है, उसको अपने जीवन में प्रथम स्थान देते हुए अपना संपूर्ण जीवन उन्होंने प्रजापिता ब्रह्मा कुमारी ईश्वरीय विश्वविद्यालय को विश्व सेवा के लिए समर्पित किया। और अब वो निःशुल्क परमात्म सेवा, जन सेवा ही महान सेवा है, ये समझ करके ये सारे देश विदेश में अपने प्रेरणादायी प्रवचन के कार्यक्रम करते रहते हैं। 3-3 साल से हम सभी उनका इंतजार कर रहे थे। अब इस बार महाशिवरात्रि के निमित्त हम सबको बीदर निवासियों को ये मौका मिला है। बहुत सुंदर विषय उन्होंने रखा है, जीवन उत्सव। जीवन में बहुत सारी कठिनाइयाँ आती रहती है, ऊंचाई नीचाई होती रहती है, पर हर दुख की घटना को सुख में बदली करना, हर तनाव को जीवन के अंदर एक मनोरंजन का अनुभव करना, खेल खेल में आनंद, आनंद में जीवन को एक उत्सव के रूप में महसूस करना, ये विषय लेकर 3 दिन के लिए उनका प्रवचन माला का कार्यक्रम रखा हुआ है। हम सब जानते हैं इस समय पर इसकी अति आवश्यकता है, क्योंकि मानव मन ध्यान प्रक्रिया से दूर हटकर छोटी छोटी बातों में तनाव ले लेते हैं, छोटी बात बड़ी हो जाती है, कोर्ट कचहरी तक चले जाते हैं, परिवार टूटते जाते हैं, डाइवोर्स होते जाते हैं। उन सब से हम सब बचे, औरों को अपने जीवन के अंदर इन बातों से विजय प्राप्त करके वो बाहर आवे ध्यान की प्रक्रिया के द्वारा। ये उद्देश्य को लेकर के प्रजापिता ब्रह्मा कुमारी ईश्वरीय विश्वविद्यालय जो बीदर शाखा है, उन्होंने उनको निमंत्रण दिया। सहर्ष उन्होंने इस निमंत्रण को स्वीकार किया, ये हम सबका परम सौभाग्य है। ಇದ್ದಂತೆ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಸುಮಾರು 140 ಬೇರೆ ಬೇರೆ ದೇಶಗಳಲ್ಲಿ ಇದರ ಶಾಖೆಗಳಿವೆ. ಭಾರತದಲ್ಲಿ ಎಲ್ಲ ಗ್ರಾಮಗಳವರೆಗೆ ಈಗ ಈ ಸಂಸ್ಥೆ ಹುಟ್ಟಿದೆ. ಪಾವನಧಾಮದಲ್ಲಿ ಪೂಜ್ಯರಾದಂಥ ನಮ್ಮ ಪ್ರತಿಮಾ ಬೆಂಜಿಯವರು ತುಂಬ ಶ್ರಮಪಟ್ಟು ಈ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಇವಾಗ ಈ ಸಂಸ್ಥೆಯ ಮೇನ್ ಉದ್ದೇಶ ಇದು ಯಾವುದೇ ಜಾತಿ ಪ್ರಚಾರ ಅಲ್ಲ, ಯಾವುದೇ ಒಂದು ಹೊಸ ಧರ್ಮದ ಪ್ರಚಾರ ಅಲ್ಲ. ಇದನ್ನು ಸ್ಪಷ್ಟವಾಗಿ ನಾನು ಯಾಕೆ ಮಾಡ್ಬೇಕಂತೀನಿ ಅಂದರೆ, ಇದು ಯಾವುದೇ ಒಂದು ಮತ, ಲಿಂಗಾಯತ್, ಬ್ರಾಹ್ಮಣ್, ಮರಾಠ ಯಾವುದೇ ಇದು ಅಲ್ಲ, ಅಥವಾ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಜೈನ್ ಇದರ ಪ್ರಚಾರ ಅಲ್ಲ. ಕೇವಲ ಆಧ್ಯಾತ್ಮ, ಕೇವಲ ಈಶ್ವರ ಯಾರು, ನಾವು ಮನುಷ್ಯರು ಯಾರು, ನಾವು ಏನು ಇದ್ದೀವಿ ಇದರ ಜ್ಞಾನ ಕೊಡ್ತಕ್ಕಂಥದ್ದು ಸಂಸ್ಥೆ. ಜಗತ್ತಿನಲ್ಲಿ ಅದು ಹೆಣ್ಮಕ್ಳು ಕಟ್ಟಿದ ಸಂಸ್ಥೆ ಯಾವುದಾದ್ರೂ ಇದ್ದರೆ ಅದು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ. ಇಡೀ ಜಗತ್ತಿನಲ್ಲಿ ಇಂಥ ಒಂದು ವಿಶ್ವವಿದ್ಯಾಲಯದ ಹೆಣ್ಮಕ್ಳು ಮುಂದಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ದೇವಿಯವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮಾಜಿ ಸಚಿವರು ಹಾಗೂ ಅವರ ಶಾಸಕ ಪ್ರಭು ಚವ್ಹಾಣ್ ಅವರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಂಡು ವಿಶೇಷ ತ್ರಿವರ್ಣ ಸಂಗಮದಲ್ಲಿ
ತೀರ್ಥ ಸ್ನಾನ ಮಾಡಿದರು. 144 ವರ್ಷಗಳಿಗೆ ಒಮ್ಮೆ ಮಾತ್ರ ನಡೆಯುವ ಮಹಾಕುಂಭದ ಮೇಳದಲ್ಲಿ ಬಸವಕಲ್ಯಾಣ ಶಾಸಕ ಸರ್ವಸರ್ಗರ್ ಹಾಗೂ ಆತ್ಮೀಯರೊಂದಿಗೆ ಪಾಲ್ಗೊಂಡ ಶಾಸಕರು ಗಂಗಾ, ಯಮುನಾ ಹಾಗೂ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಕ್ಷೇತ್ರದ ಮಹಾಜನತೆ ಸಮೃದ್ಧಿ, ನಾಡಿನ ಎಲ್ಲಾ ಜನತೆ ಸುಖ, ಶಾಂತಿ, ನೆಮ್ಮದಿ ಮತ್ತು ರೈತರ ಏಳಿಗೆ ಪ್ರಾರ್ಥನೆ ಸಲ್ಲಿಸಿದರು.